ನಿಮ್ಮದೇ ಕ್ಷೇತ್ರದ ಸಂಸದರು ಸಂವಿಧಾನದ ಬಗ್ಗೆ ಮಾತಾಡಿದ್ರು. ಹಾಂ ಸರ್. ಹೇಳಿ ಸರ್, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲ ಅವರು ಹಾದಿ ಕೊಟ್ಟಿದ್ದನ್ನೇ ನಾವು ನಡೀತಾ ಇರೋದು. ಈಗ ಅವರು ಚುನಾವಣೆ ಸ್ಪರ್ಧೆ ಮಾಡೋದು ಸಂವಿಧಾನದ ಬಗ್ಗೆ ಏನು ಬರವಣಿಗೆ ಇದೆಯೋ ಅದ್ರ ಮೂಲಕನೇ ಅವರು ಎಲೆಕ್ಷನ್ ನಿಲ್ಲೋದ ಅಧಿಕಾರ ಇದೆ. ಅದನ್ನೇ ಬಿಟ್ಕೊಂಡು ಇವರು ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಇದು ಯಾವ ಸಂವಿಧಾನ? ಯಾವುದು ಇಷ್ಟು ದಿನ ಬಂದಿದ್ದು ಸಂವಿಧಾನ ಬೇರೆ, ಇವರು ರಚನೆ ಮಾಡೋದು ಬೇರೆನಾ? ಇಷ್ಟು ದಿನ ಅವ್ರಿಗೆ ಮಾಡ್ತಾ ಇಲ್ಲ ಸಂವಿಧಾನ. ಅಂಬೇಡ್ಕರ್ ಬಗ್ಗೆನೇ ಹೇಳುವಾಗ ಮಾತಾಡಿದಾಗ ಎಲ್ಲರಿಗೂ ಕೋಪ ಬರೋದು ಸಹಜ ಸರ್. ಅದು ಯಾಕೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಅವರು? ಯಾಕೆ ಬದಲಾವಣೆ ಅಂತಂದರೆ ಅವರಿಗೆ ಗೊತ್ತು ಸರ್, ನಮಗೇನು ಗೊತ್ತಿಲ್ಲ ಅದು. ನಾವು ಇಷ್ಟು ದಿನ ಇಷ್ಟು ಅವರು ನಡೀತಾ ಇರೋದು ಸಂವಿಧಾನದ ಮೂಲಕನೇ. ಅವರು ಎಲೆಕ್ಷನ್ ನಿಲ್ಬೇಕಾದ್ರೂ ಸಂವಿಧಾನದಲ್ಲಿ ಏನು ಬರೆದಿದೆಯೋ ಹಕ್ಕುಗಳನ್ನು ಅದ್ರ ಮೂಲಕವೇ ನಿಲ್ಲತ್ತಾನೆ. ಅವರು ಅದನ್ನೇ ಬದಲಾವಣೆ ಮಾಡ್ತೇವೆ ಅಂದಾಗ ಅವ್ರು ಎಲ್ಲರೂ ಬರ್ಗಿರ್ತಾರೋ ಏನೋ ಸಂವಿಧಾನ ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ಈಗ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ರು ಇದನ್ನ. ಹೌದು ಸರ್. ಅದಕ್ಕೆ ಟಿಕೆಟ್ ತಪ್ಪಿದೆ ಅನ್ಸುತ್ತಾ ನಿಮಗೆ? ಇರ್ಬೋದು ಸರ್. ಅವ್ರ ಸಾಮರ್ಥ್ಯ ಅವರು ನಾವು ಅವರಂತ ತಿಳುವಳಿಕೆ ಇದ್ದಾರೆ, ನಾವಂತವಲ್ಲ, ನಾವು ಸಾಮಾನ್ಯ ಜನರು. ಅವ್ರ ಸಂವಿಧಾನ ಯಾವ ರೀತಿ ಇದೆಯೋ ಏನು ಗೊತ್ತಿಲ್ಲ, ಅವ್ರಿಗೆ ತಪ್ಪಿರ್ಬೋದು, ಹೇಳೋಕ್ಕಾಗಲ್ಲ. ನಮ್ಗೆ ಗೊತ್ತಿಲ್ಲ ಸರ್. ಅದು ಅವ್ರು ಹೇಳಿದ ಮತ್ತೆ ನಮಗೆ ಮಾತ್ರ ಅದು ಬೇಜಾರು ಅನ್ಸುತ್ತೆ ಸರ್. ಅದು ನಾವು ಹಿಂದುಳಿದ ವರ್ಗದವ್ರೆ, ನಮ್ಮನ್ನು ಶೋಷಣೆಗೆ ಒಳಪಡಿಸ್ತಾರೆ ಅಂತಂದಾಗ ನಮಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದದ್ದ ಸಂವಿಧಾನದಲ್ಲೇ ನಾವು ಬದುಕ್ತಾ ಇದ್ದಿದ್ದು. ಅವ್ರ ಅನುದಾನದಲ್ಲಿ ಏನಿದೆಯೋ ಅದನ್ನೆಲ್ಲ ನಮ್ಗೆ ಸಮರ್ಪಕವಾಗಿ ಬರ್ತಾ ಇದೆ. ಅದನ್ನು ಬದಲಾವಣೆ ಮಾಡ್ತಾರೆ ಅಂತಂದಾಗ ಅವರೇ ಬಿಟ್ಟಿರೋ ಸರ್, ನಾವು ಏನು ಹೇಳ್ತಾ ಇಲ್ಲ ಸರ್. ಸರಿ, ಓಕೆ. ಬನ್ನಿ ಸರ್, ನೀವು ಮುಂದೆ ಬನ್ನಿ, ಇಲ್ಲಿ ಬನ್ನಿ, ಹೇಳಿ. ಈಗ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದು ಹೇಳಿಕೆ ಬಗ್ಗೆ ನೀವೇನು ಹೇಳಿ? ಅವರು ಹೋಗ್ಬಿಟ್ಲೆ ಸಂವಿಧಾನನ ಬದಲಿ ಮಾಡ್ತೀನಿ ಅಂತ ಹೇಳಿಕೆಂತ ಹೊಂಟ್ರು ಅವರು. ಅದು ಕಾರಣ ಏನು ಅಂತನೂ ಗೊತ್ತಿಲ್ಲಲ್ಲ ನಮ್ಗೆ. ಅದರಿಂದ ಅವ್ರಿಗೇನು ದೋಷ ಆಗೈತೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಆ ಸಂವಿಧಾನದಿಂದ ನಮಗೆಲ್ಲರಿಗೂ ಅನುಕೂಲ ಆಗೈತಿ. ಅದರಿಂದನೇ ಇವತ್ತು ರಾಜ್ಯದ ಮತ್ತು ಲೋಕಸಭಾ ಎಲ್ಲದ್ರಲ್ಲೂ ಅವರಿಂದನೇ ನಡೀತಾ ಇರೋದು ಇವತ್ತು ರಾಜ್ಯದಾಗ. ಅದನ್ನು ಬಿಟ್ಕೊಂಡು ಇವರು ಅದನ್ನು ಬದಲಿ ಮಾಡ್ತೇನೆ ಅನ್ಬೇಕಾದ್ರೆ ಕಾಣಬೇಕಲ್ಲ ಅನ್ನೋದು ಉದ್ದೇಶದಿಂದ ನಾವು ಅವನ ಮೇಲೆ ವಿರೋಧನ. ಇವತ್ತು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಬಗ್ಗೆ ವಿಚಾರ ಅಲ್ಲ. ಇವರು ಇವತ್ತು ಇದನ್ನು ಬದಲಿ ಮಾಡಿದ್ದಾರೆ, ನಾಳೆ ನಮ್ಮನ್ನೇನು ಮಾಡಲಿಕ್ಕಿಲ್ಲ ಬಡವ್ರನ್ನ ಅನ್ನೋದು ಒಂದು ನಮಗೆ ಕೆಚ್ಚು. ಇದೊಂದು ಬಿಟ್ಟರೆ ಬೇರೆ ಅವ್ರ ಮೇಲೆ BJP ಆಗಲಿ ಮತ್ತವ್ರ ಮೇಲೆ ನಮ್ಮದೇನು ಅಪೋದನೆ ಯಾವುದೂ ಇಲ್ಲ. BJPಯಿಂದ ಅಂತೂ ನಮಗಂತೂ ಯಾವುದೋ ಲಾಭ ಇಲ್ಲ. ನೀವು ಒಪ್ತೀರಾ ಮಾತನ್ನ? ಹೌದೌದು, ನಾವು ಒಪ್ತೀವಿ. ಅಲ್ಲ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋದು ಅವ್ರು ಅಂದದನ್ನು ನಾವು ಒಪ್ತೇವಲ್ಲ. ಹಂಗಲ್ಲ, ಅವ್ರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ನೀವು ಒಪ್ತೀರಾ ಮಾತನ್ನ? ಅಂದದ ಮಾತನ್ನ ನಮಗೆ ಕಣ್ಣಾರ ಕಿವಿಯಿಂದ ಕೇಳಿದ್ದೇವೆ, ಒಪ್ತೇವೆ. ಅದಕ್ಕೆ ಆದ್ರೆ ಮಾಡ್ತೇವೆ ಅನ್ನೋದಕ್ಕೆ ಅಷ್ಟು ಸುಲಭ ಬಿಟ್ಕೊಡಲ್ಲ ನಾವು. ಅವ್ರು ಮಾಡ್ತೇವೆ ಅಂದ ಕಾಲಕ್ಕೂ ಸುಮಾರು ಬಿಟ್ಕೊಡೋದು. ಅದ್ರ ಬಗ್ಗೆ ನಾವು ಹೋರಾಟನೂ ಮಾಡ್ತೇವೆ. ಯಾಕಂದ್ರೆ ಅಂಬೇಡ್ಕರ್ ಅವ್ರ ಸಂವಿಧಾನದ ಬಗ್ಗೆ ನಮಗೆ ಅದ್ರ ಬಗ್ಗೆ ಸುಮಾರಷ್ಟು ನಾವು ಅದರಿಂದ ಜೀವನ ಮಾಡ್ತಾಯಿದ್ದೀವಿ, ಬದುಕಿದ್ದೇವೆ. ಅದರಿಂದ ಯಾವುದೂ ಅನ್ಯಾಯ ಇಲ್ಲ. ಆ ದೃಷ್ಟಿಯೊಳಗೆ ನಮ್ಗೆ ಫುಲ್ ಇದು ಐತಿ. ಇವ್ರ ಬಗ್ಗೆ ಅದ್ರ ಬಗ್ಗೆ ಅವ್ರು ಆಡಿದ ಮಾತಿಗೆ ನಾವು ವಿರೋಧ ಮಾಡ್ತೇವೆ.